ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಕೃಷ್ಣ ಹೆಬ್ಬೇಡು, ಹಾಸನ ಜಿಲ್ಲಾ ವರದಿಗಾರ. ರಾಜ್ಯದ ಬಹು ನಿರೀಕ್ಷಿತ ಕುಡಿಯುವ ನೀರಿನ ಯೋಜನೆಯಲ್ಲಿ ಎತ್ತಿನ ಹೊಳೆ ಯೋಜನೆ ಕೂಡ ಒಂದು. ಸುಮಾರು 8 ವರ್ಷಗಳ ಹಿಂದೆ ಈ ಯೋಜನೆಗೆ ಚಾಲನೆ ಸಿಕ್ಕಿದೆ. ಇಲ್ಲಿವರೆಗೂ ಕೂಡ ಚಾಲನೆ ಪ್ರಗತಿ ಶೀಘ್ರಗತಿಯಾಗಿ ಮುಗಿದಿಲ್ಲ. ಇನ್ನೂ ಕೂಡ ಈ ಕಾಮಗಾರಿಗೆ ಚಾಲನೆ ಸಿಕ್ಕಿಲ್ಲ ಮತ್ತು ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಬಯಲುಸೀಮೆ ಜಿಲ್ಲೆಗಳಿಗೆ ಆಗಿಲ್ಲ. ಆದರೆ ಅವಾಗವಾಗ ಈ ಯೋಜನೆಯಲ್ಲಿ ಲೋಪಗಳು ಕಾಣಿಸ್ಕೊಳ್ತಾ ಇದೆ. ಕಳಪೆ ಕಾಮಗಾರಿಯ ಆರೋಪಗಳು ಕೇಳಿ ಬರ್ತಾ ಇದೆ. ಹಾಸನ ಜಿಲ್ಲೆಯ ಸಕಲೇಶಪುರದ ಎತ್ತಿನಹೊಳೆಯಿಂದ ಬಯಲುಸೀಮೆ ಜಿಲ್ಲೆಗಳಾಗಿರ್ತಕ್ಕಂಥ ತುಮಕೂರು ಮತ್ತು ಬೆಂಗಳೂರು ಗ್ರಾಮಾಂತರ ಆಗಿರ್ಬೋದು, ಕೋಲಾರ ಆಗಿರ್ಬೋದು, ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಈ ರೀತಿಯಾದಂಥ 6 ಜಿಲ್ಲೆಗಳಿಗೆ ನೀರನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಎತ್ತಿನಹೊಳೆ ಮೂಲಕವಾಗಿ ಸಾವಿರಾರು ಕೋಟಿ ವೆಚ್ಚವನ್ನ ಮಾಡಿ ಈಗಾಗಲೇ ಯೋಜನೆಯನ್ನ ಪ್ರಾರಂಭವನ್ನ ಮಾಡಲಾಗಿದೆ. ಬಹುತೇಕ ಕೆಲಸ ಮುಗಿದಿದೆ ಎಂಬಂತ ಮಾಹಿತಿಯನ್ನ ಸರ್ಕಾರ ರವಾನೆ ಮಾಡಿದೆ. ಆದರೂ ಕೂಡ ಈಗ ಕೆಲ ಸಂದರ್ಭಗಳಲ್ಲಿ ಪೈಪ್ ಒಡೆಯೋದಾಗಿರ್ಬೋದು, ಇನ್ನಿತರ ಕಾಂಕ್ರೀಟ್ನ ಏನು ಸೈಡ್ ವಾಲ್ಗಳನ್ನು ಕಟ್ಟಿದೆ ಅದೆಲ್ಲ ಕಿತ್ತು ಹೋಗೋದಾಗಿರ್ಬೋದು, ಈ ರೀತಿಯಾದಂತಹ ಲೋಪಗಳು ಆಗಿದೆ ಎಂಬಂತ ಆರೋಪವನ್ನ ಅಲ್ಲಿನ ಸ್ಥಳೀಯರು ಮಾಡ್ತಾರೆ. ಮೊನ್ನೆ ಕೂಡ ಇದೇ ರೀತಿಯಾದಂತಹ ಒಂದು ಘಟನೆ ನಡೆದಿದೆ. ಸಕಲೇಶಪುರ ತಾಲೂಕಿನ ಹಲಸುಲಿಗೆ ಗ್ರಾಮದ ಬಳಿ ಸುಮಾರು 15 ಗಂಟೆಯಷ್ಟು ಕಾಲ ನೀರು ಹೊರಗಡೆ ಚುಮ್ಮಿ ಸುಮಾರು ಸಾವಿರಾರು ಲೀಟರ್ ಅಷ್ಟು ನೀರು ಹೊರಗಡೆ ಹೋಗಿದೆ. ಇದರಿಂದಾಗಿ ಅಕ್ಕಪಕ್ಕದಲ್ಲಿ ಇರ್ತಕ್ಕಂಥ ಭತ್ತದ ಗದ್ದೆಗಳಿಗೆ ಮತ್ತು ಕಾಫಿ ತೋಟಕ್ಕೆ ನೀರು ನುಗ್ಗಿದೆ. ಇದರಿಂದ ಕಾಫಿ ತೋಟ ಸಂಪೂರ್ಣವಾಗಿ ಜಲಾವೃತಗೊಂಡು ಆ ಬೆಳೆ ನಾಶವಾಗುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದು ಹಲಸುಲಿಗೆ ಅಂತ ಗ್ರಾಮ. ಎತ್ತಿನಹೊಳೆ ಪೈಪ್ ಲೈನ್ ಒಂದು ಸ್ವಲ್ಪ ಇದಾಗ್ಬಿಟ್ಟು ನೀರು ಬೆಳಗ್ಗೆಯಿಂದ ಇದಾಗ್ತಾ ಇದೆ. ಸೊ ನಮ್ಮ ಎತ್ತಿನಹೊಳೆ ಇಂಜಿನಿಯರ್ಸ್ ಪ್ರಮೋದ್ ಅವರು ಬಂದಿದ್ದಾರೆ ಮತ್ತು ಅವ್ರ ಕಾಂಟ್ರಾಕ್ಟರು ಬಂದಿದ್ದಾರೆ. ಏನೇ ಕೆಳಗಡೆ ರೈತರಿಗೆ ಹಾನಿ ಆಗಿದ್ರು ಕೂಡ ಹೊಲಗಳಿಗೆ ಅದನ್ನು ಅವರು ನಷ್ಟವನ್ನು ಭರಿಸಿಕೊಡ್ತಾರೆ ಅಂತ ಒಪ್ಕೊಂಡಿದ್ದಾರೆ ಮತ್ತು ಅದನ್ನು ಸರಿಪಡಿಸಿಕೊಡ್ತಾರೆ. ಏನು ತೊಂದರೆ ಇಲ್ಲ. ಈಗೇನು 220 kV ಏನಿದೆ ಇದರ ಕರೆಂಟನ್ನು ತೆಗೆದಿದ್ದೀವಿ. ಇಲ್ಲಿ ಯಾವುದೇ ರೀತಿ ಅಪಾಯ ಆಗಿಲ್ಲ, ಯಾವುದೇ ಪ್ರಾಣಾಪಾಯ ಆಗಲಿ ಜೀವಾಪಾಯ ಆಗಿಲ್ಲ. ಉಳಿದಂತೆ ಏನು ರೈತರಿಗೆ ಏನಾದರೂ ಹೊಲಕ್ಕೆ ಹೂಳೋಗಿದ್ರೆ ಅಥವಾ ಇನ್ನೇನಾದರೂ ಬೆಳೆಗಳಿಗೆ ಹಾನಿ ಆಗಿದ್ರೆ ಅವರು ರೆಸ್ಪಾಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದ್ ಕಡೆ ಎತ್ತಿನಹೊಳೆ ಯೋಜನೆ ಸಫಲ ಆಗುತ್ತೆ, ಬಯಲುಸೀಮೆ ಜಿಲ್ಲೆಗಳಿಗೆ ನೀರನ್ನು ಒದಗಿಸಲಾಗುತ್ತೆ ಎಂಬಂತ ಮಹತ್ವಾಕಾಂಕ್ಷೆಯನ್ನು ಇಟ್ಕೊಂಡು ಸರ್ಕಾರ ಸುಮಾರು 23,000 ಕೋಟಿಯಿಂದ 24,000 ಕೋಟಿಯ ಹಣವನ್ನ ವೆಚ್ಚದಲ್ಲಿ ಈ ಒಂದು ಯೋಜನೆಯನ್ನ ಮಾಡಿದೆ. ಅದೇ ಇಲ್ಲಿವರೆಗೂ ಕೂಡ ಈ ಯೋಜನೆ ಸಂಪೂರ್ಣವಾಗಿ ಆಗಿಲ್ಲ. ಇನ್ನೂ ಕೂಡ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಅಲ್ಲಿನ ಜನಪ್ರತಿನಿಧಿಗಳಾಗಿರ್ಬೋದು, ಸರ್ಕಾರ ಆಗಿರ್ಬೋದು ಹೇಳ್ಕೊಂಡೇ ಬರ್ತಿದ್ದಾರೆ. ಆದ್ರೆ ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದಂತಹ ಸಂಪೂರ್ಣವಾದ ಕಾಮಗಾರಿ ಮುಗಿದಿಲ್ಲ. ಆದರೂ ಕೂಡ ಇಲ್ಲಿವರೆಗೂ ಅನೇಕ ಬಾರಿ ಲೋಪವನ್ನ ಆಗಿರುವಂತದ್ದನ್ನ ನಾವು ಉದಾಹರಣೆಗಳನ್ನ ನಾವು ಕಂಡಿದ್ದೀವಿ. ಅದೇ ರೀತಿ ಈ ಮೊನ್ನೆ ಕೂಡ ಆಗಿರ್ತಕ್ಕಂಥದ್ದು. ಸುಮಾರು 150ರಿಂದ 200 ಕಿಲೋಮೀಟರ್ ಟನಲ್ ಮೂಲಕವಾಗಿ ಈ ನೀರು ಹರಿಯುತ್ತೆ. ಬಯಲುಸೀಮೆ ಜಿಲ್ಲೆಗಳಿಗೆ ಕುಡಿಯೋ ನೀರು ಸಿಗುತ್ತೆ ಎಂಬಂತ ಭರವಸೆಯನ್ನ ನೀಡಿ ಈ ಯೋಜನೆಯನ್ನ ರೂಪಿಸಲಾಗಿತ್ತು. ಆದ್ರೆ ಈ ಯೋಜನೆ ಈಗ ಏನು ಲೋಪ ಆಗ್ತಾ ಇದೆ. ಎತ್ತಿನಹೊಳೆ ಕಾಮಗಾರಿ ಕಳೆದ 2 ವರ್ಷಗಳಿಂದ ಚಾಲನೆ ಆಗಿದೆ. ಚಾಲನೆ ಆಗಿ ವಾಣಿವಿಲಾಸ ಸಾಗರನ ನೀರು ತಲುಪಿದೆ. ಸುಮಾರು 350 ಕೋಟಿಯಷ್ಟು ಕರೆಂಟ್ ಬಿಲ್ಲನ್ನು ಕಟ್ಟಿದೆ ಸರ್ಕಾರ, ನೀರನ್ನು ಪಂಪ್ ಮಾಡಿ. ಇದು ಈಗ ನೋಡ್ತಾ ಇರೋದ್ರಲ್ಲಿ ನಾನು ನೋಡಿದೆ, ಏನು ಅಂತ ವಿಚಾರ ನನಗೆ ಗೊತ್ತಿಲ್ಲ. ಇದನ್ನು ಪ್ರಾಮಾಣಿಕವಾಗಿ ಪರಿಶೀಲಿಸಿ ಕಳಪೆ ಕಾಮಗಾರಿ ಆಗಿದ್ದರೆ ಯಾರು ಕಳಪೆ ಕಾಮಗಾರಿ ಆಗಿದೆ ಅವ್ರ ಮೇಲೆ ಶಿಸ್ತು ಕ್ರಮ ಜರುಗಿಸ್ಬೇಕಾಗುತ್ತೆ. ಅಲ್ಲ, ಯಾವುದೇ ಕಾಮಗಾರಿ ಕಳಪೆ ಆಗಿದ್ರೆ ಅದಕ್ಕೆ ಯಾರು ಜವಾಬ್ದಾರಿ ಇರ್ತಾರೆ ಅದ್ರ ಹೊಣೆಗಾರಿಕೆಯನ್ನು ಹೊರಬೇಕಾಗುತ್ತೆ. ಯೋಜನೆ ರೂಪ ನೀರೇ ಬಂದಿಲ್ಲ ಸರ್. ಈಗ ಅರಸೀಕೆರೆಗೆ ನೀರು ಬರಲಿಕ್ಕೆ ಏನು ಕಾರಣ ಅಂದರೆ ಸತ್ಯಾಸತ್ಯತೆಯನ್ನು ಅರ್ಥ ಮಾಡ್ಕೋಬೇಕು. ಈಗ ಕಂಪ್ಲೀಟು ಎತ್ತಿನಹೊಳೆ ನೀರು ಒಂದೇ ಒಂದು ಜಾಗದಲ್ಲಿ 900 ಮೀಟ್ರ್ ಜಾಗ ಮಾತ್ರ ಕ್ಲಿಯರ್ ಆಗಬೇಕಾಗಿದೆ. ಫಾರೆಸ್ಟ್ನವರು ತಡೆದಿದ್ರು, ಫಾರೆಸ್ಟ್ನವ್ರದ್ದು ಕ್ಲಿಯರ್ ಆಯಿತು. ಅವ್ರಿಗೆ ಪರಿಹಾರನೂ ಕೊಟ್ಟು ಬದಲಿ ಭೂಮಿನೂ ಕೊಟ್ಟು ಬಿಡಿಸ್ಕೊಂಡಾಯಿತು. ಈಗ ಸರವೇಗದಲ್ಲಿ ಕಾಮಗಾರಿ ನಡೀತಾ ಇದೆ. ಒಂದು 900 ಮೀಟ್ರು ಜಾಗ ಏನು ಇದೆ ಅದು ಪರಿಹಾರ ಕೊಡಲಿಕ್ಕೆ ಅವ್ರ ಭೂಮಿ ಅವರ ಸ್ವಾಧೀನದಲ್ಲಿಲ್ಲ, ಅಲ್ಲ ಅವರ ಹಕ್ಕಲ್ಲಿಲ್ಲ, ಯಾವುದೇ ದಾಖಲಾತಿಗಳಿಲ್ಲ. ಅವರಿಗೆ ದಾಖಲಾತಿಗಳಿಲ್ಲದೆ ಇದ್ದಾಗ ಆ ಭೂಮಿಗೆ ಪರಿಹಾರ ಕೊಡೋಕ್ಕೆ ಬರೋದಿಲ್ಲ. ಅದಕ್ಕೆ
1 ವರ್ಷದ ಹಿಂದೆ ನಾವೇ ಮುಖ್ಯಮಂತ್ರಿಗಳಿಗೆ DCM ಇವತ್ತಿನ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರಿಗೆ ಸಿದ್ದರಾಮಣ್ಣವ್ರ ಹತ್ರ ಹೋಗಿ ಇದಕ್ಕೆ ದಯಾ ಪರಿಹಾರನ ಕೊಡಬೇಕು ಅಂತಕ್ಕಂಥ ಒತ್ತಡವನ್ನು ನಾವು ಮಾಡಿದೆವು. ಇದಕ್ಕೆ ದಾಖಲಾತಿಗಳಿಲ್ಲ. ಆದರೆ ರೈತರು 100 ವರ್ಷಗಳಿಂದ ಭೂಮಿಯನ್ನು ಉಳ್ತಾ ಇದ್ದಾರೆ. ಅದರಿಂದ ಇವರಿಗೆ ದಯದ ಪರಿಹಾರನ ನೀವು ಕೊಡಬೇಕು ಅಂತ ಅಂದಾಗ ಅವರು ಕೊಟ್ಟು SLO ಅಕೌಂಟ್ಗೆ 28 ಕೋಟಿ ಇವತ್ತು ಇದೆ. 28 ಕೋಟಿ ದುಡ್ಡು ಇದೆ SLO ಹಾಸನ್ SLO ಅಕೌಂಟಲ್ಲಿ. ಆದರೆ ಅವರೇನು ಕ್ಯಾಬಿನೆಟ್ ಡಿಸಿಷನ್ ಆದಾಗ ದಯಾ ಪರಿಹಾರನ ಕೊಡಿ ಅಂತೇಳಿ ನಮಗೆ ಕ್ಲಿಯರ್ ಕಟ್ ಆದೇಶ ಇಲ್ಲ. ಅದರಿಂದ ಇನ್ನೊಂದು ಸಾರಿ ನಮಗೆ ಆದೇಶ ಕೊಡಬೇಕು, ಆಗ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಈಗ ಕಳಿಸಿದ್ದಾರೆ. ಅವತ್ತು ಏನು ಹೇಳಿದರು, ಮಂತ್ರಿಗಳು ಇಲ್ಲಿ ಬರಲಿ, ನಾವು ಜಮೀನನ್ನ ಬಿಟ್ಕೊಡ್ತೀವಿ, ಆಮೇಲೆ ನಮಗೆ ಪರಿಹಾರ ಕೊಡಲಿ ಅಂತೇಳಿ ಕರ್ಕೊಂಡೋದ್ರು. ಅಲ್ಲಿಗೆ ಹೋದ್ಮೇಲೆ ರೈತರು ಸ್ವಲ್ಪ ಇಲ್ಲ ದುಡ್ಡು ಕೊಟ್ಟೆ ನೀವು ಕೆಲಸ ಮಾಡಿ ಅನ್ನೋ ಪರಿಹಾರನ ಅಲ್ಲಿ ರಾತ್ರಿ ಹೊತ್ತು ತಂದರು. ಸ್ವಲ್ಪ ರಾಜಕೀಯ ಅವರು ಅಲ್ಲಿ MLA ಸ್ವಲ್ಪ ನೀವು ಬೇಲೂರಲ್ಲಿ ಬಂದು ಇದು ಮಾಡ್ತೀರಾ ಹಂಗೆ ಹಿಂಗೆ ಅಂತ ಅಂದರು. ಗಲಾಟೆ ಆಯಿತು, ಸ್ವಲ್ಪ ಅಷ್ಟೇ ಗಲಾಟೆ ಆಯಿತು. ಆಮೇಲೆ ಈಗ ನಾವು ದಯಾ ಪರಿಹಾರ ಕೊಡ್ಸೋಕ್ಕೆ ಮಾರ್ಗಸೂಚಿ ಕಂಡುಹಿಡಿಯೋಕ್ಕೆ ರೆವಿನ್ಯೂ ಇಲಾಖೆ ಮುಖಾಂತರ ಇನ್ನೊಂದು ವಾರದೊಳಗೆ ಆದೇಶ ಕೊಟ್ಟು ಅವ್ರಿಗೆ ದುಡ್ಡು ಕೊಡಿಸ್ತೀವಿ. ಅವರಿಗೆ ದಯಾ ಪರಿಹಾರ ಕೊಟ್ಟ ಮೇಲೆ ಅಲ್ಲಿ ಕ್ಲಿಯರ್ ಆಗುತ್ತೆ. ಯಾವ ರೀತಿ ಸರ್ ಪ್ರೋಸೆಸ್ ಯಾವ ರೀತಿ ಆಗುತ್ತೆ? 15 ಗಂಟೆಗಳಷ್ಟು ನೀರು ಪೈಪ್ ಒಡೆಯೋದ್ರಿಂದಾಗಿ ಏನು ಕಾರಂಜಿಯಂತೆ ಚಿಮ್ಮಿ ಸುಮಾರು 100 ಅಡಿಗಳ ಎತ್ತರಕ್ಕೆ ಚಿಮ್ಮಿತ್ತು. ಸಾವಿರಾರು ಲೀಟ್ರಷ್ಟು ನೀರು ಹರಿದು ಪೋಲಾಗಿ ಹೋಗಿದೆ. ಇದರಿಂದಾಗಿ ಏನು ಸಂಪೂರ್ಣವಾಗಿ ಕಾಮಗಾರಿ ಮುಗಿದೇ ಇದ್ರೂ ಕೂಡ ಈಗಾಗಲೇ ಕಳಪೆ ಕಾಮಗಾರಿ ನಡೆದಿದೆ. ಇದರಿಂದಾಗಿ ಈ ಯೋಜನೆ ಸಾಕಾರಗೊಳ್ಳುತ್ತೋ ಇಲ್ಲವೋ ಎಂಬಂಥ ಪ್ರಶ್ನೆ ಸ್ಥಳೀಯರಲ್ಲೂ ಕೂಡ ಮೂಡಿದೆ. ಸಿಕ್ಕಂತ ನೀರನ್ನಾದ್ರೂ ಸರಿಯಾಗಿ ಸದುಪಯೋಗ ಮಾಡ್ಕೊಬೇಕಾಗಿತ್ತು ಎಂಬಂತ ಪ್ರಶ್ನೆಯನ್ನ ಅಲ್ಲಿನ ಸ್ಥಳೀಯರು ಅಲ್ಲಿ ಸಾರ್ವಜನಿಕವಾಗಿ ಸರ್ಕಾರಕ್ಕೆ ಕೇಳ್ತಾ ಇರ್ತಕ್ಕಂಥದ್ದು. ಈ ಯೋಜನೆಯಿಂದಾಗಿ ಸಾಕಷ್ಟು ಜನಕ್ಕೆ ಅನುಕೂಲ ಆಗುತ್ತೆ ಎಂಬ ರೀತಿಯಲ್ಲಿ ಯೋಜನೆಯನ್ನ ಸಾವಿರಾರು ಕೋಟಿ ವೆಚ್ಚದಲ್ಲಿ ಮಾಡಲಾಗಿದೆ. ಆದರೆ ಈ ರೀತಿಯಾದಂತಹ ಲೋಪಗಳು ಉಂಟಾದಂಥ ಸಂದರ್ಭಗಳಲ್ಲಿ ಕಳಪೆ ಕಾಮಗಾರಿ ಆಗಿದೆ ಎಂಬಂಥದ್ದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಿಂದಾಗಿ ಸರ್ಕಾರಕ್ಕೂ ಕೂಡ ನಷ್ಟ ಅನುಭವಿಸುತ್ತೆ. ಸಾರ್ವಜನಿಕರ ದುಡ್ಡನ್ನ ತೆಗೆದುಕೊಂಡು ಬಂದು ಎತ್ತಿನ ಹೊಳೆಗೆ ಹಾಕಲಾಗಿದೆ. ಇಷ್ಟು ದೊಡ್ಡ ಯೋಜನೆ ಸಾಕಾರ ಆಗಲಿಲ್ಲ ಅಂತ ಹೇಳಿದ್ರೆ, ಈ ರೀತಿ ಲೋಪಗಳಿಂದಾಗಿ ಯೋಜನೆ ಸಾಕಾರ ಆಗಲಿಲ್ಲ ಅಂತ ಹೇಳಿದ್ರೆ ಮತ್ತಷ್ಟು ಸರ್ಕಾರಕ್ಕೆ ನಷ್ಟ ಉಂಟಾಗುತ್ತೆ ಎಂಬಂತ ಆಕ್ರೋಶವನ್ನ ಅಲ್ಲಿನ ಸ್ಥಳೀಯರು ಏನು ವ್ಯಕ್ತಪಡಿಸಿದ್ದಾರೆ. ಇದರಿಂದಾಗಿ ಮುಂದಿನ ದಿನಗಳಲ್ಲಾದ್ರೂ ಕೂಡ ಎತ್ತಿನ ಹೊಳೆ ಯೋಜನೆಯನ್ನ ಸರಿಯಾದ ರೀತಿಯಲ್ಲಿ ಕ್ರಮ ವಹಿಸಿ ಲೋಪ ಆಗದಿರೋ ರೀತಿಯಲ್ಲಿ ಕಾಮಗಾರಿಯನ್ನು ಮುಗಿಸಬೇಕು ಮತ್ತು ಬಯಲು ಸೀಮೆ ಜಿಲ್ಲೆಗಳಿಗೆ ನೀರನ್ನ ಒದಗಿಸಬೇಕು ಅಂತ ಆಗ್ರಹವನ್ನ ಹಾಸನ ಜಿಲ್ಲೆಯ ಸ್ಥಳೀಯರಾಗಿರ್ಬೋದು ಮತ್ತು ರಾಜ್ಯದ ವಿವಿಧ ಭಾಗದಲ್ಲಿ ಸಾರ್ವಜನಿಕರು ಒತ್ತಾಯವನ್ನ ಮಾಡ್ತಿರ್ತಕ್ಕಂಥದ್ದು. ಕೃಷ್ಣ ಹೆಬ್ಬೀಡು, ನ್ಯೂಸ್ 18 ಹಾಸನ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.